ಎಲ್ಲರಿಗೂ ನಮಸ್ತೆ. ಈ ದಿನದ ವಿಡಿಯೋಲಿ ಬಿಗಿನರ್ಸಿಂದ ಇಂಟರ್ಮೀಡಿಯೇಟ್ ಅವ್ರಿಗೆ ಚೆಸ್ಟ್ ವರ್ಕೌಟ್ನ ನಾನು ಡೆಮೋ ಮಾಡಿ ತೋರಿಸ್ತೀನಿ. ಸೊ ನಾನು ಎಷ್ಟು ಸೆಟ್ ಹೇಳಿರ್ತೀನಿ, ಎಷ್ಟು ರೆಪ್ಸ್ ಹೇಳಿರ್ತೀನಿ ಆ್ಯಂಡ್ ರೆಸ್ಟ್ ಪೀರಿಯಡ್ ಹೇಳಿರ್ತೀನಿ, ಇದನ್ನೆಲ್ಲ ಹೇಗೆ ಹೇಳಿರ್ತೀನಿ ಹಾಗೆಯೇ ಕಾಪಿ ಮಾಡಿ ಆ್ಯಂಡ್ ನಾನು ಹೇಗೆ ಮಾಡಿರ್ತೀನಿ ಆ ಥರ ಫಾರ್ಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ರೆಸ್ಟ್ ಪೀರಿಯಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಫೈನಲಿ ನಿಮ್ಮ ಚೆಸ್ಟ್ ಪಂಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ಕೌಟ್ ಮಾಡಿ. ನಮ್ಮ ಮೊದಲನೇ ವರ್ಕೌಟ್ ಇನ್ಕ್ಲೈನ್ ಬೆಂಚ್ ಪ್ರೆಸ್. ನಮ್ಮ ಇನ್ಕ್ಲೈನ್ ಬೆಂಚ್ ಪ್ರೆಸ್ಸಲ್ಲಿ ಟೋಟಲ್ 4 ಸೆಟ್ ಮಾಡೋಣ. 4 ಸೆಟ್ಟಲ್ಲಿ 2 ಸೆಟ್ಟು 15 ರೆಪ್ಸ್ ಮಾಡೋಣ ಮೀಡಿಯಮ್ ವೆಯ್ಟಲ್ಲಿ ಆ್ಯಂಡ್ ಇನ್ನೆರಡು ಸೆಟ್ಟು 12 ರೆಪ್ಸ್ ಮಾಡೋಣ. ಅದರಲ್ಲಿ ಒಂದು ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಮಾಡಿ ಫಸ್ಟು 2 ಸೆಟ್ಟಿಗಿಂತ. ಸೊ ಟೋಟಲಿ 4 ಸೆಟ್ಟು ಆ್ಯಂಡ್ ಇನ್ ಬಿಟ್ವೀನ್ ಸೆಟ್ಟು 60 to 75 ಸೆಕೆಂಡ್ಸ್ ಆಫ್ ರೆಸ್ಟ್ ತೊಗೊಳ್ಳಿ. ನಮ್ಮ ಎರಡನೇ ವರ್ಕೌಟು ಇನ್ಕ್ಲೈನ್ ಡಂಬಲ್ ಫ್ಲೈಸ್. ಸೊ ಇನ್ಕ್ಲೈನ್ ಡಂಬಲ್ ಫ್ಲೈಸ್ ನಾವು ನಾನು ಹೇಗೆ ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದೀನಿ ಅದೇ ರೀತಿ ಪ್ರಾಪರ್ ಫಾರ್ಮಲ್ಲಿ ನೀವು ವರ್ಕೌಟ್ನ ಪರ್ಫಾರ್ಮ್ ಮಾಡಿ. ಆ್ಯಂಡ್ ಇದರಲ್ಲಿ ನಾವು ಟೋಟಲಿ 4 ಸೆಟ್ ಹೋಗೋಣ. 4 ಸೆಟ್ಟಲ್ಲಿ ಕಂಪ್ಲೀಟ್ 4 ಸೆಟ್ಟು 12 12 12 12 ಹೋಗೋಣ. ಸೊ ಈ ಕಂಪ್ಲೀಟ್ 4 ಸೆಟ್ಟು 12 ಇರುತ್ತೆ. ವೆಯ್ಟ್ ಸಹ ಅಷ್ಟೇ, ಅತಿ ಹೆಚ್ಚು ವೆಯ್ಟ್ ಬೇಡ. ನೀವು ಬಿಗಿನರ್ ಆಗಿರೋ ಕಾರಣದಿಂದಾಗಿ ನಿಮಗೆ ಅಷ್ಟು ಡಂಬಲ್ ಮೇಲೆ ಕಂಟ್ರೋಲ್ ಇರಲ್ಲ. ಸೊ ಡಂಬಲ್ ಮೂಮೆಂಟ್ಸ್ ಮೇಲೆ ಸೊ ವೆಯ್ಟ್ ಕಡಿಮೆನೇ ಇರಲಿ, ಪರ್ಫೆಕ್ಟ್ ಫಾರ್ಮ್ನ ಹಿಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ 12 ರೆಪ್ಸ್ 4 ಸೆಟ್ಸ್ ಆ್ಯಂಡ್ ಟೋಟಲಿ 60 to 75 ಸೆಕೆಂಡ್ಸ್ ಆಫ್ ರೆಸ್ಟ್ ತೊಗೊಳ್ಳಿ ಪ್ರತಿ ಇಂಟ್ರಾ ಸೆಟ್ಟಲ್ಲೂ ಕೂಡ. ನಮ್ಮ ಮೂರನೇ ವರ್ಕೌಟು ಫ್ಲ್ಯಾಟ್ ಡಂಬಲ್ ಪ್ರೆಸ್. ಈ ನಮ್ಮ ಫ್ಲ್ಯಾಟ್ ಡಂಬಲ್ ಪ್ರೆಸ್ಸು ನಾವು 4 ಸೆಟ್ಸ್ ಮಾಡೋಣ ಆ್ಯಂಡ್ 4 ಸೆಟ್ಸ್ ಪ್ರತಿ ಸೆಟ್ಟಲ್ಲೂ ನಾವು 13 to 14 ರೆಪ್ಸ್ ನಾವು ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಆ್ಯಂಡ್ ವೆಯ್ಟ್ ಸಹ ಅಷ್ಟೇ, ನಿಮ್ಗೆ ಎಷ್ಟು ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ ವೆಯ್ಟು ಅಷ್ಟು ವೆಯ್ಟನ್ನ ನೀವು ಸೆಲೆಕ್ಟ್ ಮಾಡಿ. ಆ್ಯಂಡ್ ಪ್ರಾಪರ್ ಫಾರ್ಮ್ ನಾನು ಹೇಗೆ ತೋರಿಸ್ತಿದ್ದೀನಿ ಹಾಗೆಯೇ ಪ್ರಾಪರ್ ಫಾರ್ಮ್ ಇರಬೇಕು. ನಿಮ್ಮ ಡಂಬಲ್ಸು ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೀನಿ ಹಾಗೆಯೇ ಲೋವರ್ ಬರ್ತಿರಬೇಕಾದ್ರೆ ಕೆಳಗಿಳಿಸ್ಬೇಕಾದ್ರೆ ಕಂಪ್ಲೀಟ್ಲಿ ಚೆಸ್ಟ್ನ ಸ್ಟ್ರೆಚ್ ಮಾಡಬೇಕು ಆ್ಯಂಡ್ ಮೇಲೆತ್ತಬೇಕಾದ್ರೆ ಕಂಪ್ಲೀಟ್ಲಿ ನಮ್ಮ ಚೆಸ್ಟ್ನ ಸ್ಕ್ವೀಸ್ ಮಾಡಬೇಕು. ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೀನಿ ಹಾಗೆಯೇ ನೋಡಿ ನಿಮ್ಮ ವರ್ಕೌಟ್ನ ಪರ್ಫಾರ್ಮ್ ಮಾಡಿ. ಆ್ಯಂಡ್ ಪ್ರತಿ ಸೆಟ್ಟಲ್ಲೂ ಕೂಡ ಒಂದು ಸೆಟ್ಗೆ ಇನ್ನೊಂದು ಸೆಟ್ ಮಧ್ಯದಲ್ಲಿ 60 to 75 ಸೆಕೆಂಡ್ಸ್ ಆಫ್ ರೆಸ್ಟ್ ತೊಗೊಳ್ಳಿ ಆ್ಯಸ್ ಯೂಶ್ವಲ್. ನಮ್ಮ ನೆಕ್ಸ್ಟ್ ವರ್ಕೌಟು ಡಂಬಲ್ ಪುಲ್ ಓವರ್ಸು. ಡಂಬಲ್ ಪುಲ್ ಓವರ್ಸು 3 ಸೆಟ್ ಮಾಡೋಣ. 3 ಸೆಟ್ಟು 13 13 13 ಮಾಡೋಣ. ವೆಯ್ಟ್ ಸಹ ಅಷ್ಟೇ, ನಿಮ್ಗೆ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಷ್ಟನ್ನೇ ತೊಗೊಳ್ಳಿ. ಇದರಲ್ಲಿ ಅತಿ ಹೆಚ್ಚು ವೆಯ್ಟ್ ಹಾಕ್ಕೊಂಡ್ರೆ ನಿಮಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಚೆಸ್ಟ್ ಮೇಲೆ ಡ್ರಾಪ್ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಶೋಲ್ಡ್ರ್ ಟ್ವಿಸ್ಟ್ ಆಗಿಬಿಡೋದು, ಈ ಥರ ಏನಾದರೂ ಇಂಜುರೀಸ್ ಆಗಿಬಿಡುತ್ತೆ. ಸೊ ನೀವು ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ವೆಯ್ಟ್ನ ಅಷ್ಟೇ ವೆಯ್ಟ್ನ ನೀವು ತೊಗೊಂಡು ವರ್ಕೌಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಾನು ಹೇಗೆ ಮಾಡ್ತಿದ್ದೀನಿ ವರ್ಕೌಟ್ನ ಆ ಫಾರ್ಮ್ನ ಕಾಪಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ 3 ಸೆಟ್ಸ್ ಆಫ್ 13 13 13 ಆ್ಯಂಡ್ 60 to 75 ಸೆಕೆಂಡ್ಸ್ ಆಫ್ ರೆಸ್ಟ್ ಬಿಟ್ವೀನ್ ಇಂಟ್ರಾ ಸೆಟ್ಸ್. ಸೊ ಇದೀಗ ಬಂದಿದ್ದೀವಿ ನಾವು ನಮ್ಮ ಕೊನೆ ವರ್ಕೌಟಿಗೆ. ನಮ್ಮ ಕೊನೆ ವರ್ಕೌಟ್ ನೇಮು ದಿಸ್ ಇಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ. ಸೊ ಬಟರ್ಫ್ಲೈಸ್, ಚೆಸ್ಟ್ ಬಟರ್ಫ್ಲೈ ಮಷೀನ್ಸ್. ಈ ಚೆಸ್ಟ್ ಬಟರ್ಫ್ಲೈ ಮಷೀನಲ್ಲಿ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೀನಿ ನಿಮಗೆ ಕಾಣಿಸ್ತಿದೆ. ಹೀಗೆ ಪರ್ಫಾರ್ಮ್ ಮಾಡಿ ನಿಮ್ಮ ಚೆಸ್ಟ್ ಕಂಪ್ಲೀಟ್ಲಿ ಎಷ್ಟು ಸ್ಕ್ವೀಸ್ ಆಗುತ್ತೆ ಅಷ್ಟು ಸ್ಕ್ವೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದರಲ್ಲಿ ಇದು ಸಹ ಅಷ್ಟೇ, 3 ಸೆಟ್ ಮಾಡಿ. 3 ಸೆಟ್ 13 13 13 ಮಾಡಿ ಇದು ಕೂಡ. ಆ್ಯಂಡ್ ನೀವು ಮಾಡಬೇಕಾದ್ರೆ ಹೆವಿ ವೆಯ್ಟ್ ಏನು ಬೇಡ, ಇದು ಮೀಡಿಯಮ್ ವೆಯ್ಟಲ್ಲೇ ಹಾಕ್ಕೊಂಡು ನೀವು ಈ ವರ್ಕೌಟ್ನ ಪರ್ಫಾರ್ಮ್ ಮಾಡಿ. ಈ ವರ್ಕೌಟಲ್ಲಿ ನೀವು ಪಂಪ್ನ ಫೀಲ್ ಮಾಡಲಿಕ್ಕೆ ಜಾಸ್ತಿ, ಚೆಸ್ಟ್ ಪಂಪ್ ಆಗೋದನ್ನ ಫೀಲ್ ಮಾಡಿ ಜಾಸ್ತಿ. ಈ ಚೆಸ್ಟ್ ಪಂಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ನಮ್ಮ ವರ್ಕೌಟ್ ಕಂಪ್ಲೀಟ್ ಆಗಿದೆ. ಇದನ್ನ ನೀವು ಸಹ ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಆ್ಯಂಡ್ ನಿಮ್ಮ ಯಾವ್ಯಾವ ಫ್ರೆಂಡಿಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಇದನ್ನ ಶೇರ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿದ್ದೀನಿ, ಅಲ್ಲಿ ಸಹ ಬಂದು ನನ್ನ ಫಾಲೋ ಮಾಡಿ. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಆರ್ ಎಲ್ಸ್ ನಿಮ್ಗೇನಾದರೂ ಸಜೆಷನ್ಸ್ ಆರ್ ರಿಕ್ವೆಸ್ಟ್ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಅದಕ್ಕೆ ರಿಪ್ಲೈ ಕೊಟ್ಟು. ಓಕೆ, ಇದೇ ಥರ ಮುಂದೆ ಹೆಚ್ಚು ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಆ ವೀಡಿಯೋಗಳನ್ನ ನೋಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋಲಿ ನಿಮಗೆಲ್ಲ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.